ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇವಾಗ ನಾವು ಹಾಸನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಇಂಟರ್ಸಿಟಿ ಟ್ರೈನಲ್ಲಿ ಆರಾಮಿತ್ತು. ಟ್ರೈನಲ್ಲಿ ಹೋಗೋಕ್ಕೆ ಬೆಳಗ್ಗೆ 7 ಗಂಟೆಗೆ ಬಿಡ್ತದೆ. ಅಲ್ಲಿ 10 ಕಾಲಿಗೆ ರೀಚ್ ಆಗ್ತೀವಿ ನಾವು. ಆರಾಮಾಗಿತ್ತು. ಅಲ್ಲಿ ಹೋಗಿ ಇವಾಗ ನೋಡಿ ರೈಲ್ವೆ ಸ್ಟೇಷನ್ ಇಳಿದಿದ್ದೀನಿ. ಯಾವುದಿದೆ ರೈಲ್ವೆ ಸ್ಟೇಷನ್ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಸ್ಟೇಷನಲ್ಲಿ ಬಂದಿದ್ವಿ, ಇದು ರಾಂಗಾಗಿ ಬೇರೆ ಕಡೆ ಇಳಿದಿದ್ವೋ ಏನೋ ಅಂತಂದು ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಇದು ಹಿಂಗಾಗಿ ಹೋಗಿದೆ ರೈಲ್ವೆ ಸ್ಟೇಷನ್ ಅಂತಂದು. ಯಾವುದು ರೈಲ್ವೆ ಸ್ಟೇಷನ್ ಅಂತ ನೀವು ಊಹಿಸಿರ್ಬೋದು. ನೋಡಿ, ಇದು ಮೆಟ್ರೋ ಲೈನ್. ಇದು ಇಲ್ಲೇ ಪಕ್ಕಕ್ಕೆ ಬಂದುಬಿಟ್ಟಿದೆ ಇವಾಗ ರೈಲ್ವೆ ಸ್ಟೇಷನ್. ಎಲ್ಲ ಮುಂದುಗಡೆ ಇದ್ದು ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಮುಂದುಗಡೆ ಆರ್ಚ್ ಇತ್ತು, ರೈಲ್ವೆ ಸ್ಟೇಷನ್ದು ಎಲ್ಲ ಟಿಕೆಟ್ ಕೌಂಟ್ರ್ ಅದೆಲ್ಲ ಇತ್ತಲ್ಲ, ಎಲ್ಲ ಬಿಳ್ಸಾಕಿದ್ದಾರೆ ನೋಡಿ. ಬಿಳ್ಸಾಕಿ ಇವಾಗ ಹೊಸ್ದಾಗಿ ಕಟ್ತಾ ಇದ್ದಾರೆ. ಇದೆಲ್ಲ ಒಂಚೂರು ಗುರ್ತು ಸಿಗ್ತಾ ಇದ್ದಾನೆ ನಿಮಗೆ? ಒಂಚೂರು ಗುರ್ತು ಸಿಗ್ತಾ ಇಲ್ಲ. ಹೊಸೊಬ್ರಿಗಂತೂ ಏನೂ ಗೊತ್ತಾಗಲ್ಲ ಇದು ರೈಲ್ವೆ ಸ್ಟೇಷನಾ ಅಂತಂದು. ಇದು ಯಾವುದಪ್ಪ ರೈಲ್ವೆ ಸ್ಟೇಷನ್ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್. ನೋಡಿ, ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಥರ ಅನ್ನಿಸ್ತಾ ಇದೆ. ಒಂಚೂರು ಗುರ್ತು ಸಿಗೋಂಗಿಲ್ಲ ನೋಡಿ. ಇದೆಲ್ಲ ಆ ಕಡೆದು 1ನೇ ನಂಬರ್ ಪ್ಲಾಟ್ಫಾರ್ಮ್ ಇದು. ಆ ಕಡೆ ಬಿಲ್ಡಿಂಗನ್ನು ಕಟ್ತಾ ಇದ್ದಾರೆ. ಈ ಕಡೆ ಅಂದರೆ ಎಲ್ಲನೂ ಬೆಳೆಸಿ ನೆಲ ಸಮ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ಎಲ್ಲಿ ಕೊಡ್ತಾರೆ, ನಾವು ಎಲ್ಲಿ ಹೋಗ್ಬೇಕು ಏನಂತ ಏನೂ ಗೊತ್ತಾಗಲ್ಲ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಅದಿನ್ನೂ ಯಾವಾಗ ಮುಗೀತೋ ಗೊತ್ತಾಗಲ್ಲ. ಕಟ್ತಾ ಇದ್ದಾರೆ. ಅದಿನ್ನೂ ಎಷ್ಟು ದಿನ ಬೇಕೋ ಏನೋ ಗೊತ್ತಿಲ್ಲ. ನೋಡಿ, ಈ ಥರ ಇದೆ ರೈಲ್ವೆ ಸ್ಟೇಷನ್. ನೋಡಿ, ಇದ್ರ ಮೇಲೆ ದಿಬ್ಬಿ ಎತ್ತಿ ಹೋಗ್ಬೇಕು ನಾವು ಪ್ಲಾಟ್ಫಾರ್ಮ್ಗೆ. ಯಾವ್ದಾರು ಹೋಗ್ಬೇಕಾರೆ, ಇಲ್ಲಾಂದರೆ ಮುಂದೆ ಹೋಗಬೇಕು. ಇದು ನೋಡಿ, ನಾವು 1ನೇ ಪ್ಲಾಟ್ಫಾರ್ಮಿಂದ 6ಗೆ ಬರ್ತಿದ್ವಲ್ಲ, ದಾದಾರು ಈ ಕಡೆ ಸ್ಟೇರ್ ಕೇಸ್ ಎಲ್ಲ ಐತಲ್ಲ ನೋಡಿ, ಹೆಂಗೆ ಎಲ್ಲ ಬಿಳ್ಸಾಕ್ತಾ ಇದ್ದಾರೆ. ಒಂಚೂರು ಗುರ್ತು ಸಿಗ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಟ್ಯಾಕ್ಸಿ ಅವೆಲ್ಲ ಹೋಗ್ತಾ ಇದ್ವಲ್ಲ ನೋಡಿ. ಇದು ಮೆಟ್ರೋ ಸ್ಟೇಷನ್ ಎದುರುಗಡೆನೇ ಯಶವಂತಪುರ ರೈಲ್ವೆ ಸ್ಟೇಷನ್ ಇತ್ತಲ್ಲ. ಒಂದಿಷ್ಟು ಗುರ್ತು ಸಿಗಲ್ಲ ಇವಾಗ ನಿಮಗೆ. ನೋಡಿ, ಕಟ್ತಾ ಇದ್ದಾರೆ. ಮೆಟ್ರೋಗೆ ಮತ್ತು ರೈಲ್ವೆ ಸ್ಟೇಷನ್ಗೆ ಕನೆಕ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ. ಯಾಕಂದರೆ ತುಂಬ ಲಗೇಜ್ ಇದ್ದವರು ಹೊರಗಡೆ ಬಂದು ಮತ್ತು ಮೆಟ್ರೋ ಹತ್ತಿ ಹೋಗೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಒಳಗಡೆಯಿಂದನೇ ಕಲೆಕ್ಷನ್ ಕೊಟ್ಟರೆ ಎಷ್ಟು ಆರಾಮಾಗಿ ಹೋಗ್ಬೋದು ಮೆಟ್ರೋಗೆ. ಮತ್ತು ನನ್ನ ದನಿ ಈ ಥರ ಆಗಿದೆ, ಯಾಕಪ್ಪ ಇವ್ರದ್ದು ದನಿ ಹೀಗಾಗಿದೆ ಅಂತಿರ್ಬೋದು. ಯಾಕಿಲ್ಲ, ಶೀತ ಆಗಿದೆ, ಕೆಮ್ಮಾಗಿದೆ, ಹಾಗಾಗಿ ಧ್ವನಿ ಚೇಂಜ್ ಆಗಿದೆ. ನಿಮಗೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ಯಾವ ಥರ ಅನುಭವ ಆಯಿತು ನಿಮಗೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ, ಟೇಕ್ ಕೇರ್.